ಬನ್ನಿ 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 ಲವರ್ಸ್, ಬನ್ನಿ ಬನ್ನಿ, ಕಮಾನ್ ಕಮಾನ್. ಇವತ್ತು ನಮ್ ಕರ್ಣನ್ ಬರ್ತಡೇ ಅಲ್ಲ ಅಂತ ಗೊತ್ತು. ನಿಧಿ, ಇವತ್ತು ನಿನ್ನ ಬರ್ತಡೇ ಅಲ್ವಾ? ಕರೆಕ್ಟಾ? ಒಂದು ಮಾತು ಮೊದಲೇ ಹೇಳೋದಲ್ವಾ, ಬರ್ತಡೇನ ಇನ್ನೂ ಗ್ರ್ಯಾಂಡ್ ಆಗಿ ಮಾಡ್ಬೋದಿತ್ತು. ಏ ಡಾರ್ಲಿಂಗ್, ಇದನ್ನೆಲ್ಲ ಹೇಳ್ಬೇಕು ಅಂತ ನಿನಗೆ ಗೊತ್ತಾಗಲ್ವೇನಾ? ಬಂಗಾರಿ, ಹೋಲ್ಡ್ ಆನ್, ಸಮಾಧಾನ. ಇವತ್ತು ನಮ್ಮಿಬ್ರು ಬರ್ತಡೇ ಅಲ್ವೇ ಅಲ್ಲ. ಬರ್ತಡೇ ಅಲ್ವಾ, ಮತ್ತೆ ಕೇಕ್ ಕಟ್ಟಿಂಗು? ಅಜ್ಜಿ, ಕರ್ಣ ಸರು ಬೆಳಗ್ಗೆಯಿಂದ ತುಂಬ ಸ್ಟ್ರೆಸ್ಸಲ್ಲಿದ್ದರು. ಹಾಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರೆ ಅವ್ರ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೀಗೆಲ್ಲ ಮಾಡಿದೆ. ಆದರೆ ಇಷ್ಟೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸಾರಿ ಅಜ್ಜಿ, ಏನೇನೋ ಆಗೋಯ್ತು. ಗಂಡನ ಸ್ಟ್ರೆಸ್ ಕಮ್ಮಿ ಮಾಡೋದಕ್ಕೆ ಈ ಥರ ಎಲ್ಲ ಐಡಿಯಾ ಮಾಡೋ ವೈಫ್ ಸಿಗೋದೆ ನಿನ್ನ ಪುಣ್ಯ ಅಣ್ಣ. ಕರೆಕ್ಟ್ ರಾಧಿಕಾ. ಏನು ನೀವಿಬ್ಬರೇ ಸೆಲೆಬ್ರೇಟ್ ಮಾಡೋದು? ನಾವೆಲ್ಲ ಸೇರಿ ಎಂಜಾಯ್ ಮಾಡೋಣ. ಒಳ್ಳೆ ಸಾಂಗ್ ಹಾಕು. ಅಜ್ಜಿ, ಮ್ಯೂಸಿಕ್ ಎಲ್ಲ ಬೇಕಾ? ಈಗ ತಾನೇ ದೊಡ್ಡಪ್ಪ ಗಲಾಟೆ ಮಾಡೋದ್ರು. ಮತ್ತೆ ಮ್ಯೂಸಿಕ್ ಹಾಕಿ ಅಗ್ನಿ ಪರ್ವತ ಬ್ಲಾಸ್ಟ್ ಆದ್ರೆ ಕಷ್ಟ. ಅಯ್ಯೋ, ಅವನ ಊರಿನ ಕಟ್ಕೊಂಡ್ರೆ ನಾವು ಉಸಿರಾಡೋದೇ ಕಷ್ಟ ಆಗುತ್ತೆ. ಮ್ಯೂಸಿಕ್ ಹಾಕ ಹೇಳ್ತೀನಿ. ಕರ್ಣ, ನಿಧಿ, ನೀವಿಬ್ರು ನವ ದಂಪತಿಗಳು, ನೀವೇ ಕೇಕ್ ಕಟ್ ಮಾಡಬೇಕು. ಮದುವೆ ಆದ್ಮೇಲೆ ಇದೊಂದು ಕೆಲಸ ಆಗಿರ್ಲಿಲ್ಲ. ಇವತ್ತು ರಮೇಶನ್ ದಯದಿಂದ ಇದು ಆಗೋಗ್ಲಿ. ಕಮಾನ್ ಕಮಾನ್ ಕಮಾನ್, ಬನ್ನಿ ಬನ್ನಿ, ಕೇಕ್ ಕಟ್ ಮಾಡಿ. ಅಚ್ಚು. ನೋಟ ನಿಂತ್ರೆ ಹೇಗೆ? ಕೇಕ್ ಕಟ್ ಮಾಡಿ. ಕಮಾನ್ ಯಾರು? ಸೂಪರ್ ಸೂಪರ್. ಹಾ, ಒಬ್ರಿಗೊಬ್ರು ತಿನ್ಸಿ. ತಗೊಳ್ಳಿ ನೀನು. ಎಲ್ಲ ನಾನೇ ಹೇಳ್ಕೊಡ್ಬೇಕಾ? ಜೋರಾಗಿ ಮ್ಯೂಸಿಕ್ ಹಾಕಿ. ಬಂಗಾರಿ, ಏನೇ ಮಧ್ಯರಾತ್ರಿಲಿ ಕೇಕ್ ತಿನ್ಕೊಂಡು ಕುಣಿದು ಕುಪ್ಪಳಿಸೋ ವಯಸ್ಸ ನಿಂದು? ನೆಟ್ಟಿಗೆ ಜವಾಬ್ದಾರಿ ಅನ್ನೋದು ಸ್ವಲ್ಪನಾದ್ರೂ ಇದೆಯಾ ನಿನಗೆ? ಡೀಸೆಂಟಾಗಿ ಒಳಗೆ ಬಂದು ಮಲ್ಕೊಳ್ಳೋದು ಬಿಟ್ಟು ಬೇಡರ ಕೆಲಸ ಮಾಡ್ತಾ ಇದೆಯಲ್ಲ. ಮನೆ ಮರ್ಯಾದೆ ಬಗ್ಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ ನಿನಗೆ? ರೀ, ನಾನು ಹಾಗೆ ಸುಮ್ಮನೆ ನಿಂತಿದ್ದೆ ಅಷ್ಟೇ. ಮುಚ್ಚು ಬಾಯ್! ನನ್ನ ಎದುರಿಗೆ ನಿಂತ್ಕೊಂಡು ಮಾತಾಡ್ಸೋಷ್ಟು ಧೈರ್ಯ ಇದೆ ನಿನಗೆ?
ನಿಮ್ಮ ಅತಿರೇಕದ ಸೌಂಡ್ ಕೇಳಿ ತಲೆ ಸಿಡಿದು ಹೋಗ್ತಾ ಇದೆ. ಬಾಗ್ಲು ಹಾಕೊಂಡು ಮಲ್ಗಿದ್ರೆ ಯಾವ ಸೌಂಡ್ ಬರುತ್ತೋ? ಸುಮ್ಮನೆ ಏನೇನು ಹೇಳಬೇಕು ಅಂತ ಬಡಬಡ ಎಸ್ಬಿಡ. ಪಾಪ ಕಣೋ, ಮಾಲ್ತಿ ಮೇಲೆ ಕೈ ಮಾಡ್ಬಿಟ್ಟಲ್ಲ. ಅಮ್ಮ, ನನ್ನಿಷ್ಟ, ನನ್ನ ಹೆಂಡತಿ. ಒಡೆಯೋದಿಕ್ ಮಾತ್ರ ಹೆಂಡತಿ ಅಂದ್ರೆ ಸಾಲೋದಿಲ್ಲ ಕಣೋ. ಗೌರವ ಪ್ರೀತಿ ಕೊಡ್ಬೇಕಾದ್ರೆ ಈ ಭಾವನೆ ಬರಬೇಕು. ಯಾಕೋ ವಯಸ್ಸಾಗ್ತಾ ಆಗ್ತಾ ತುಂಬಾ ವಿಪರೀತ ಆಡ್ತಾ ಇದೆಯಾ ನೀನು. ಓ ನಿನ್ನ ಮಗನ ಬಗ್ಗೆ ನಿನಗೆ ಎಷ್ಟು ಕಾಳಜಿ ಇದೆ ಅಂತ ನನಗೆಲ್ಲ ಕಾಣಿಸ್ತಾ ಇದೆ ಅಮ್ಮ. ಅಲ್ಲಮ್ಮ, ನಾನು ಈ ಮನೆಯಲ್ಲಿ ಬದುಕಿದ್ದೀನ ಸತ್ತಿದ್ದೀನ ಅಂತ ಒಂದೊಂದ್ಸರಿ ನನಗೆ ಅನುಮಾನ ಕಾಡುತ್ತೆ. ನನ್ನ ಅಸ್ತಿತ್ವಕ್ಕೆ 3 ಕಾಸಿನ ಬೆಲೆ ಇಲ್ಲ ಅಂತ ನನಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಅಂದಮೇಲೆ ನಾನೇಕೆ ಈ ಮನೇಲಿ ಇರಬೇಕು? ಆಚೆ ಹೋಗ್ತೀನಿ. ನಾನು ಹೋದ್ಮೇಲೆ ಈ ಮನೆನ ಹೀಗೆ ಉಳಿಸ್ಕೊಂಡು ಹೋಗ್ತೀನಿ ಅಂತ ನನಗೆ ಮಾತು ಕೊಡ್ತೀಯಾ? ಇಷ್ಟಕ್ಕೂ ಈ ಮನೆಯವ್ರಿಗೆ ಇರೋಕ್ಕೆಲ್ಲ ಅತ್ತಾನೆ ಬೇಕಾಗಿದೆ. ಹೋಗ್ತೀನಿ ಬಿಡು. ಹಾಗೆಲ್ಲ ಮಾಡಬೇಡ್ರಿ. ಇಷ್ಟು ರಾತ್ರಿ ಎಲ್ಲಿಗೆ ಅಂತ ಹೋಗ್ತೀರಾ? ನನ್ನ ತಪ್ಪಾಗಿದೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಮಾಲ್ತಿ, ಬಿಡು ಅವನ ಕೈನ. ರಮೇಶ, ನಿನ್ ನಿರ್ಧಾರ ಸರಿಯಾಗೇ ಇದೆ ಕಣೋ. ಹೊರಡು. ಈ ಮನೆಗಡ್ದಿರೋ ಗ್ರಾಚಾರ ತೊಲಗುತ್ತೆ. ಹೋಗು, ಎಲ್ಲೂ ಬೇಕಾದ್ರೂ ಹೋಗು. ಈ ಮನೇಲಿರೋರೆಲ್ಲ ನೆಮ್ಮದಿಯಾಗಿರ್ತಾರೆ. ಅಜ್ಜಿ, ವಾವ್, ನಮ್ಮ ಮನೆ ಕಂಡೀಷನ್ ಹೀಗಾಗುತ್ತೆ ಅಂತ ನಾನು ಆಗಷ್ಟೇ ಹೇಳಿದ್ದೆ. ಆದರೆ ಇಷ್ಟು ಬೇಗ ಈ ಸ್ಥಿತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈ ಮನೇಲಿ ಡ್ಯಾಡ್ಗೆ ಜಾಗ ಇಲ್ಲ ಅಂದಮೇಲೆ ನನಗೂ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ. ನಿನ್ನೆ ಮೊನ್ನೆ ಬಂದಿರೋ ನರಿಗಳು ರಾಜ್ಯಭಾರ ಮಾಡ್ತಿದ್ಯಲ್ಲ, ಮಾಡಲಿ.